ನನ್ನ ಜಮೀನಿನ ಬೆಳೆಯನ್ನು ಒಣಗಿಸಿದ್ರು ಮಠ ಮಂತ್ರ ಮಾಡಿಸಿ. ಮಠ ಮಂತ್ರ ಅಂದರೆ ಆ ಮಠ ಮಂತ್ರ ಮಾಡೋದ ಸ್ವಾಮಿ ಬುಕ್ ಮಾಡ್ತಾರೆ. ನನ್ನ ಹತ್ರ ಕೆಲಸ ಮಾಡೋರ್ನು ಬುಕ್ ಮಾಡ್ತಾರೆ. ದುಡ್ಡು ಕೊಟ್ಟು ಒಣಗಿಸೋದು ನೀರು ಬಿಡಬೇಡ. ನಾವೇನಾದರೂ ಇಲ್ಲಿ ಇದ್ದೀರಿ, ಭೂಮಿ ಮೇಲೆ ಇದ್ದೀರಿ ಅಂದರೆ ಎಲ್ಲದಕ್ಕೂ ಗುರುಗಳ ಕಾರಣ, ಆ ಸ್ವಾಮಿ ಕಾರಣ. ನಮಗೂ ಒಂದು ಆಸೆ ಇತ್ತು, ಸ್ವಾಮಿ ಒಂದು ದೇವಸ್ಥಾನ ಕಟ್ಟಿಸ್ಬೇಕು, ದೇವಸ್ಥಾನ ಆಗಬೇಕು ಅಂತ. ಅದು ನನ್ನ ಜೀವಿತದಲ್ಲಿ ನಾನು ಬರ್ತಿರೋಂಗೆ ಆಗಿದೆ. ನನಗೆ ಭಾಳ ಖುಷಿ, ಭಾಳ ಹೆಮ್ಮೆ. ಖಂಡಿತ ನನ್ನ ಜನ್ಮ ಇರೋದು ಹೆಜ್ಜೆಗೂ ಶತ್ರುಗಳು. ನನ್ನ ಪಾಡಿ ನಾನು ಹೋಗ್ತಾ ಇರ್ತೀನಿ ರೋಡಲ್ಲಿ, ಹಿಂದ್ಗಡೆ ನಿಮ್ಮಂತ ಒಂದು ಸ್ಟಾರ್ ಹುಡುಗ 100-120 ಸ್ಪೀಡ್ನ ಬರ್ತಾನೆ. ನಾನು ಟರ್ನಿಂಗ್ ಆಗೋ ಪ್ಲೇಸ್ ಹತ್ರನೇ ಬರ್ತಾನೆ. ನಾನು ರೈಟಿಂಗ್ ಟರ್ನಾಗಿ ತೋಟಕ್ಕೆ ಹೋಗ್ಬೇಕು. ನಾನು ಪೊಲೀಸಲ್ಲಿ ಡ್ಯೂಟಿ ಮಾಡಿರೋದ್ರಿಂದ, ಟ್ರಾಫಿಕ್ ರೂಲ್ಸ್ ಗೊತ್ತಿರೋದ್ರಿಂದ ನಾನು ಯಾವ ಥರ ಟ್ರಾಫಿಕ್ನ ಅವಾಯ್ಡ್ ಮಾಡಬೇಕಂತ ಗೊತ್ತಿಲ್ಲ. ಅವನು ಬಂದು ಗ್ರಾಮಸಭೆ ನಾನು ಸ್ವಲ್ಪ ತಿರುಗಿಸಿದ್ರೆ ಒಂದು ಅಡಿ ಏನೋ ಹೋಗಿದ್ರೆ ನಾನು ಅವತ್ತೇ ಪೀಸ್. ಇದಕ್ಕೆ ಮುಂಚೆ ನಾವು ಸ್ವಾಮಿಗಳು 30 ವರ್ಷದ ಪರಿಚಯ ನಮಗೆ. ನಾವು ಅಲ್ಲಿ ಅಸ್ಟ್ರಾಲಜಿ ಕೇಳಕ್ಕೆ ಹೋಗ್ತಾರೆ, ಅವಾಗಲಿಂದನೂ ಪರಿಚಯ. ಭಾಳ ಚೆನ್ನಾಗಿ ನಮ್ಗೆ ಇದುವರೆಗೂ ನಮಗೆ ಅವ್ರು ಹೇಳಿದ್ದೆಲ್ಲ ಆಗಿದೆ, ಆಗ್ತಾ ಇದೆ. ಕೆಲವೊಂದು ನಮಗಿರುತ್ತಲ್ಲ ಕರ್ಮಗಳು ಅಂತ, ಕೆಲವೊಂದು ಸ್ವಲ್ಪ ನಿಧಾನ ಆಗುತ್ತೆ. ಅದಕ್ಕೆ ಪರಿಹಾರನೂ ಅವರೇ ಹೇಳ್ತಾರೆ. ಯಾವುದೇ ದುಡ್ಡು ಕಾಸಿಲ್ಲ, ಯಾವುದೇ ಹೋಮ ಹವನ ಇಲ್ಲ, ಸುಲಭವಾಗಿ ಏನೇನು ಮಾಡ್ಬೋದು ಅದನ್ನು ಹೇಳ್ತಾರೆ. ಅದು ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಮಗ 8th ಓದೋವಾಗಿಂದನೂ ನಾವು ಬರ್ತಾಯಿದ್ದೀವಿ. ಇವತ್ತು ಅವನು ಸಿವಿಲ್ ಇಂಜಿನಿಯರ್ M.Tech ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಓದ್ದ, ಮದುವೆ ಆಯಿತು, ಅವಳಿ ಜೋಡಿ ಮಕ್ಕಳು ಎಲ್ಲ ಅವ್ರು ಹೇಳಿದ ಆಯಿತು. ಹಾಗಾಗಿ ಅದು ಒಂದು ನಂಬಿಕೆ, ಜನಗಳ ನಂಬಿಕೆ ಅನ್ನೋಕ್ಕಿಂತ ನಮ್ಮ ನಂಬಿಕೆ. ಆ ನಂಬಿಕೆ ಇಟ್ಟು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನಕ್ಕೆ ಇದು ದೇವಸ್ಥಾನ ಓಪನ್ ಆದಾಗಿಂದನೂ ಅವತ್ತಿಂದ ಇರ್ತದೆ. ಅದು ಒಳ್ಳೆಯದು ಆಗೇ ಆಗುತ್ತೆ. ತಾಳ್ಮೆ ಬೇಕು, ಮನಸ್ಸು ಒಂದು ಇದರಲ್ಲಿ ಕಂಟ್ರೋಲಲ್ಲಿ ಇಟ್ಕೊಬೇಕು. ಅಂದ ತಕ್ಷಣ ಕೆಲಸ ಆಗೋದಿಲ್ಲ. ಯಾವುದು ನಮಗೂ ಇನ್ನೂ ಪ್ರಾಬ್ಲಮ್ ಇದೆ, ನೂರಾರಿದೆ. ಆದರೆ ಏನಂದರೆ ಒಂದು ದೇವರಿಗೆ ಕೇಳಬೇಕು, ನಮ್ಮ ಕರ್ಮ ಏನಿದೆ ಅದು ಕಳಿಬೇಕು. ದೇವಸ್ಥಾನಕ್ಕೆ ಬಂದರೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಪ್ರತಿ ಅಮಾವಾಸ್ಯೆಗೂ ತಪ್ಪಿಸಲ್ಲ ನಾವು. ಪ್ರತಿ ಅಮಾವಾಸ್ಯೆಗೂ ಬರ್ತೀವಿ, ದೀಪ ಹಚ್ಬಿಟ್ಟು ಹೋಗ್ತೀವಿ. ಒಂದು 9 ಹೋಮನೂ ಮಾಡ್ತೀವಿ ಸ್ವಾಮಿಗಳು ಹೇಳಿದಾಗೆ. ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಎಲ್ಲರೂ ಬನ್ನಿ, ಎಲ್ಲರೂ ದರ್ಶನ ಮಾಡಿ. ಖಂಡಿತ ವರದ ದರ್ಶನ ಯಾರ ಕೈಯೂ ಬಿಡಲ್ಲ, ಖಂಡಿತ ವರ ಕೊಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕಾದು ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ. ಇದು ನಾನು ಹೇಳ್ತೀನಿ. ಇದು ನಿಜವಾಗ್ಲೂ ನನ್ನ ಪರ್ಸ್ನಲ್ಲಾಗಿ ಆಗಿರೋದು ಒಳ್ಳೆಯದನ್ನು ನಾನು 4 ಜನಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಬನ್ನಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಸಿಂಗಲ್ ಪೇರೆಂಟು, ಯಾವುದೂ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಮಗನ್ನು ಓದಿಸ್ಬೇಕಾಗಿತ್ತು. ಹಾಗಾಗಿ ಭಾಳ ತೊಂದರೆ ಆಗಿತ್ತು. ನನ್ನ ಫ್ರೆಂಡ್ ಒಬ್ಬರು ಹಿಂಗೆ ಕರ್ಕೊಂಡು ಹೋಗಿದ್ರು, ಬಾ ಇಲ್ಲಿ ಅಂತ. ಅವರು ಮುಂಚೆ ಜ್ಯೋತಿಷ ಹೇಳ್ತಾರೆ, ಇಲ್ಲಿ ಬಾ ಅಂತ ಲಕ್ಷ್ಮೀನಾರಾಯಣಪುರದಲ್ಲಿತ್ತು ಸ್ವಾಮಿ. ಅಲ್ಲಿಗೆ ಕರ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ನಡೆದು ಬಂದ ಹಾದಿನಲ್ಲಿ ಇವತ್ತು ನಾವೇನಾದರೂ ಇಲ್ಲಿ ಇದ್ದೀರಿ, ಭೂಮಿ ಮೇಲೆ ಇದ್ದೀರಿ ಅಂದರೆ ಎಲ್ಲದಕ್ಕೂ ಗುರುಗಳ ಕಾರಣ, ಆ ಸ್ವಾಮಿ ಕಾರಣ. ನಮಗೂ ಒಂದು ಆಸೆ ಇತ್ತು, ಸ್ವಾಮಿ ಒಂದು ದೇವಸ್ಥಾನ ಕಟ್ಟಿಸ್ಬೇಕು, ದೇವಸ್ಥಾನ ಆಗಬೇಕು ಅಂತ. ಅದು ನನ್ನ ಜೀವಿತದಲ್ಲಿ ನಾನು ಬರ್ತಿರೋಂಗೆ ಆಗಿದೆ. ನನಗೆ ಭಾಳ ಖುಷಿ, ಭಾಳ ಹೆಮ್ಮೆ. ಖಂಡಿತ ನನ್ನ ಜನ್ಮ ಇರೋವರೆಗೂ ನಾವು ಬರ್ತಾ ಇದ್ದೀವಿ. ಹೋದ ತಿಂಗಳಲ್ಲಿ ಹುಷಾರಿಲ್ದಿರ ಆಗಿಬಿಟ್ಟಿತ್ತು ನಮಗೆ. ಇಲ್ಲಿ ಬಂದು ದೇವ್ರನ್ನ ಬೇಡ್ಕೊಂಡು ಹೋಗಿದ್ದೀವಿ, ಸರಿ ಹೋದರೆ ಬರ್ತೀವಿ ಅಂತ. ಎಲ್ಲೆಲ್ಲೋ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀವಿ, ಕಮ್ಮಿ ಆಗಿಲ್ಲ. ಎಲ್ಲೆಲ್ಲೋ ತೋರಿಸಿದ್ದೀವಿ, ಎಕ್ಸ್ರಾ ಸ್ಕ್ಯಾನಿಂಗು ಎಲ್ಲ ಮಾಡಿದ್ದೀವಿ, ಬಟ್ ಕಮ್ಮಿ ಆಗಿಲ್ಲ. ಇಲ್ಲಿ 3 ಅಮಾವಾಸ್ಯೆಗೆ ಬಂದು ಕುತ್ಕೊಂಡು ಪೂಜೆ ಮಾಡಿದ್ವಿ, ಸರಿ ಹೋಯಿತು. ನಾವು ಬೆಂಗಳೂರಿನಿಂದ ಬರ್ತಾಯಿದ್ವಿ, ಅಮಾವಾಸ್ಯೆ ಮಾಸಕ್ಕೆ ಬರ್ತಾಯಿದ್ವಿ. ನಮಗೆ ಸ್ವಲ್ಪ ಕೈ ನೋವ್ತಾ ಇತ್ತು, ಇಲ್ಲೆಲ್ಲ ತೋರಿಸಿದ್ವಿ, ಬಟ್ ಸರಿ ಹೋಗಿಲ್ಲ. ಇಲ್ಲಿಗೆ ಬಂದು ಗುರುಜಿಗಳು ಮೀಟ್ ಆದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಬೇಡ್ಕೊಂಡು ಹೋದ್ಮೇಲೆ ಸರಿ ಹೋಯಿತು. ನಮ್ಮ ಹೆಸರು ರಾಜೇಶ್ ಅಂತ. ನಾವು ಬೆಂಗಳೂರಿಂದನೇ ಬಂದಿರೋದು. ನಮ್ಮ ಮಗನಿಗೆ ಒಂದು ಇನ್ಸಿಡೆಂಟ್ ಆಗಿತ್ತು, ಕೈ ಫ್ರ್ಯಾಕ್ಚರ್ ಆಗಿತ್ತು. ಆಪ್ರೇಷನ್ ಇಲ್ದಿರ ಎಲ್ಲ ಒಳ್ಳೇದಾದರೆ ಅಂತ ನಾವು ಇಲ್ಲಿ ಬಂದು ಬೇಡ್ಕೊಂಡಿದ್ರಿ, ಆಪ್ರೇಷನ್ ಇಲ್ದಿರ ಒಳ್ಳೇದಾಗಬೇಕು ಅಂತ. ಅದು 3 ಅಮಾವಾಸ್ಯೆಗೆ ಬಂದಿದ್ದೀನಿ, ಅದು ಆಪ್ರೇಷನ್ ಇಲ್ದಿರೇ ಕೈ ಸರಿ ಹೋಗಿದೆ ಸರ್. ಎಲ್ಲ ಹೇಗೆ ಸರಿ ಇತ್ತು ಆಪ್ರೇಷನ್ ಇಲ್ದಿರ? ಇದು ಇವರು ನಾವು ದೇವ್ರನ್ನ ಬೇಡ್ಕೊಂಡಿದ್ರೆ ಈ ಥರ ಆಪ್ರೇಷನ್ ಬೇಡ ಅಂತ. ಆಮೇಲೆ ಮತ್ತೆ ಅಲ್ಲಿ ಕಟ್ಟೆಲ್ಲ ಹಾಕ್ಸಿದ್ರಿ, ಅದರಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಅಲ್ಲಿ ಆಪ್ರೇಷನ್ ಮಾಡಲೇಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾವು ಬಂದಿಲ್ಲಿ ದೇವ್ರನ್ನ ಬೇಡ್ಕೊಂಡಿದ್ದಕ್ಕೆ ಆಗಿದೆ ಅಂತ ಆಪ್ರೇಷನ್ ಮಾಡಿಲ್ದಿರ ಹಾಗೆ ಸರಿ ಹೋಯ್ತು ಕೈ. ಆಮೇಲೆ ನಮ್ಮ ಮಗನೂ ಬೇಡ್ಕೊಂಡಿದ್ದ, ನನಗೆ ಚೆನ್ನಾಗಾದರೆ ನಾನೇನು ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ, ಅದೆಲ್ಲ ಮಾಡಿದ್ದಾನೆ. ಇವಾಗ ಅವನ ಮನಸ್ಸಲ್ಲೇ ಬಂದು ಮಾಡಿರೋದು. ಹೇಳಿ, ಈ ಕ್ಷೇತ್ರದ ವಿಶೇಷತೆ ಬಗ್ಗೆ ಹೇಳಿ. ದೇವಸ್ಥಾನದ್ದು ನಮ್ಮ ಸೌತಲ್ಲಿ ಎಲ್ಲೂ ಇಲ್ಲ ಕೆಂಪು ಶಿವಲಿಂಗ. ಇದು ವಿಶಿಷ್ಟವಾಗಿ ಐತೆ ಇಲ್ಲಿ. ನಮ್ಮ ಗುರುಗಳು ಎಲ್ಲನೂ ಹೇಳಿದ್ದೆಲ್ಲ ಇದಾಗ್ತೈತೆ ಎಲ್ಲನೂ.
ನಮಗೆಲ್ಲ ಅಂದ್ಕೊಂಡಿರೋದೆಲ್ಲ ಒಳ್ಳೇದೇ ಆಗ್ತೈತೆ. ಯಾರನ್ನ ಬಂದು ಕೇಳೋರು ಕೇಳ್ಕೊಬೋದು, ಒಳ್ಳೇದಾಗ್ತೈತೆ. ASI ಕೆಲಸ ಮಾಡಿ ನಿವೃತ್ತನಾಗಿದ್ದೀನಿ ಸರ್. ಕೆಲವು ವಿರೋಧಿಗಳು ನಮ್ಮೂರಲ್ಲಿ ನನ್ನ ಜಮೀನಿನ ಬೆಳೆಯನ್ನು ಒಣಗಿಸಿದ್ರು, ಮಾಟ ಮಂತ್ರ ಮಾಡಿಸಿ. ಮಾಟ ಮಂತ್ರ ಅಂದರೆ ಆ ಮಾಟ ಮಂತ್ರ ಮಾಡೋದ ಸ್ವಾಮಿ ಬುಕ್ ಮಾಡ್ತಾರೆ, ನನ್ನ ಹತ್ರ ಕೆಲಸ ಮಾಡೋದನ್ನೇ ಬುಕ್ ಮಾಡ್ತಾರೆ, ದುಡ್ಡು ಕೊಟ್ಟು ಒಣಗಿಸೋದು, ನೀರು ಬಿಡಬೇಡ. ಅದೊಂದು ಲಕ್ಷಾಂತರ ಲಾಸ್ ಆಯಿತು. ಆಮೇಲೆ ಮಾಟ ಮಂತ್ರ ಸಖತ್ ಮಾಟ ಮಂತ್ರ ಮಾಡಿಸ್ತೀನಿ. ಮನೆ ಎಲ್ಲ ಚೆನ್ನಾಗಿದೆ ಸರ್, ಹಳೆ ಮನೆ 1977, 76 ಮಾಡೋ ಮನೆ ಅದು. ಅಡಿಗೆ ಮನೆ ಎಲ್ಲ ಈ ಸದ್ದು ಮಣ್ಣು ಉತ್ತ ಆ ಥರ ಎಲ್ಲ ಸದ್ದು. ಅದು ನಾವು ಊಟ ಮಾಡುವಾಗ ಊಟದಲ್ಲೇ ಬೀಳುತ್ತೆ, ಆಹಾರ ತಯಾರು ಮಾಡಿದರೆ ಅದರಲ್ಲೇ ಬೀಳುತ್ತೆ, ಮಜ್ಜಿಗೆಯಲ್ಲೇ ಬೀಳುತ್ತೆ, ಏನು ಓಪನ್ ಇರುತ್ತೆ ಇನ್ನು ಆಹಾರ ಮೇಲೆ ಬೀಳುತ್ತೆ. ನಾನು ಹಂಗೆ ಅಬ್ಸರ್ವ್ ಮಾಡಿ ನೋಡಿ ಅದನ್ನೆಲ್ಲ ಒಂದು ಮರ ತಗೊಂಡು ಒಂದು ಕಬ್ಬಿಣದ್ದು ಒಂದು ರಾಡ ತಗೊಂಡು ಎಲ್ಲ ಕೆರೆದು ಮರದ ಬೀಳಂಗೆ ಎಲ್ಲ ಇದು ಮಾಡಿದ್ರು, ಮಾಟ ಮಂತ್ರ ಮಾಡಿಸಿದ್ರು. ನಾವು ಸೀದಾ ಇಲ್ಲಿ ಬಂದು ಇಲ್ಲಿ ಕುಷ್ಮಾಂಡ ಪೂಜೆ, ಆಮೇಲೆ ಪತ್ತಂಗಿರುವಮ ಕಾಲಭೈರೇಶ್ವರ ಹೋಮ ಅಂತ ಹೇಳ್ಬಿಟ್ಟು ಪ್ರತಿ ಅಮಾವಾಸ್ಯೆಗೂ ಆಗುತ್ತೆ. ಸ್ವಾಮಿಗಳು ನೀನು ನೋಡಪ್ಪ 9 ಸಲ ಬರಬೇಕು, 9 ಅಮಾವಾಸ್ಯೆನವ ನಮಗೆ ಅವತ್ತು ಹಿರಿಯರ ಹಬ್ಬ ಇತ್ತು, 3 ಅಮಾವಾಸ್ಯೆ ಬಂದಿದ್ದೆ. ಆ ಅಮಾವಾಸ್ಯೆಗೆ ಬರೋಕ್ಕಾಗಲಿಲ್ಲ, ಹಿರಿಯರ ಹಬ್ಬ ಅಂತೇಳಿ ಡಿಸ್ಕಂಟಿನ್ಯೂ ಆಯಿತು. ಮತ್ತೆ ನನಗೆ ತೊಂದರೆ ಕಾಡಲಾರಂಭಿಸಿದೆ. ಮತ್ತೆ ಈಗ 6 ಸರಿ ಬಂದಿದ್ದೀನಿ ಸ್ವಾಮಿ, ಇನ್ನು 3 ಸರಿ ಬರಬೇಕು. ಹೇಗಿದೆ ನಿಮ್ಮ ತೊಂದರೆಗಳು ಹೇಳಿದ್ರಿ? ತೊಂದರೆಗಳು ಅದು ಮಾಟ ಮಂತ್ರ ಅಂದರೆ ಭಯಂಕರ ಸ್ವಾಮಿ, ಹೆಜ್ಜೆಗೂ ಶತ್ರುಗಳು. ನಾನು ಹೋಗ್ತಾ ಇರ್ತೀನಿ ರೋಡಲ್ಲಿ, ಹಿಂದ್ಗಡೆ ನಿಮ್ಮಂತ ಒಬ್ಬ ಹೆಣ್ಣು ಸ್ಟಾರ್ ಹುಡುಗ 100-120 ಸ್ಪೀಡ್ನ ಬರ್ತಾನೆ. ನಾನು ಟರ್ನಿಂಗ್ ಆಗೋ ಪ್ಲೇಸ್ ಹತ್ರನೇ ಬರ್ತಾನೆ. ನಾನು ರೈಟಿಂಗ್ ಟರ್ನಾಗಿ ತೋಟಕ್ಕೆ ಹೋಗ್ಬೇಕು. ನಾನು ಪೊಲೀಸಲ್ಲಿ ಡ್ಯೂಟಿ ಮಾಡಿರೋದ್ರಿಂದ, ಟ್ರಾಫಿಕ್ ರೂಲ್ಸ್ ಗೊತ್ತಿರೋದ್ರಿಂದ ನಾನು ಯಾವ ಥರ ಟ್ರಾಫಿಕ್ನ ಅವಾಯ್ಡ್ ಮಾಡಬೇಕಂತ ಗೊತ್ತಿಲ್ಲ. ಅವನು ಬಂದಿದ್ದು ನಮಸ್ಕಾರ ನಾನು ಸ್ವಲ್ಪ ತಿರುಗಿಸಿದ್ರೆ ಒಂದು ಅಡಿ ಏನನ್ನು ಹೋಗಿದ್ರೆ ನಾನು ಅವತ್ತೇ ಪೀಸ್ ಅದು ಏನು ದೀರ್ಘಾಯುಷ್ಯ ದೇವರು. ಆಮೇಲೆ ಇನ್ನೊಂದು ಸರಿ ನೈಟ್ ಟೈಮ್ ಹೋಗ್ಬೇಕಾದ್ರೆ ಹಿಂಗೆ ಲೈಟಿಗೆ ಕಟ್ ಮಾಡಬೇಕು, 50 ಫೀಟ್ ದೂರದಲ್ಲಿ ಒಬ್ಬ ನಿಧಾನ ಬಿಡು ಹೋಗ್ತಾನಂದ್ರೆ ಬಂದು ಇವ್ನು ಹೋಗ್ಲಿ ಅಂತ ಅವ್ನು ಬಿಟ್ಬಿಟ್ಟು ಹೋಗಿ ಅವನು. ಆಮೇಲೆ ನಾನು ಹೊರಡಕ್ಕೆ ಇನ್ನೊಬ್ಬ ನಲ್ಲಿ ಹಿಂದೆ ಅವ್ನು ಬಂದು ಹೊಡೆದೇ ಬಿಟ್ಟು ಅವನಿಗೆ ಅವನು ಬೈಕಿನ ಮಡ್ಗಾಡಲ್ಲಿ ಚೂರಾಗಿ ಹೋಗ್ಬಿಟ್ಟು ನನಗೆ ಏನೇನೂ ಆಗಲಿಲ್ಲ, ಏನೇನೂ ಆಗಲಿಲ್ಲ. ಬಟ್ ಭಯಂಕರ ಮಾಟ ಮಂತ್ರ ಜನಗಳು ಬಿಟ್ಟು ಎದುರಿಸ್ತಾರೆ. ನಾವು ಪೊಲೀಸು 500 ಜನ 1000 ಜನ ಸೇರಿ ನುಗ್ಗೋಗ್ತೀವಿ, ಅವಾಯ್ಡ್ ಮಾಡೋದು. ಅವ್ರು ನನಗೇನು ಮಾಡ್ಬೋದು? ನಮ್ಮ ಹತ್ರ ಸತ್ಯ, ನ್ಯಾಯ, ನೀತಿ, ಧರ್ಮ ಇಂಥ ಗುರುಗಳಿದ್ರೆ ನಮ್ಮ ದೇವ್ರು ಎಲ್ಲಿದ್ರು ತಪ್ಪ. ಈಗ ಹೆಜ್ಜೆಜ್ಜಿಗೂ ಇವ್ನಿಗೆ ಏನಾದರೂ ಮಾಡಿ ತೊಂದರೆ ಮಾಡೋದು. ಇನ್ನು ನೀವು ಭೂಮಿ ಮೇಲೆ ಇಲ್ಲ ಅನಿಸ್ಬೇಕು. ಗುರುಗಳು 4 ಮಂತ್ರ ಬರ್ಕೊಡ್ತಾರೆ ಸರ್, ಏನೋ ಒಂದು ಸಮಯವನ್ನು ಹೇಳೋಣ. ಸಪ್ತತುರಂಗಾಯ ವಿದ್ಮಹೇ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ರವಿಃ ಪ್ರಚೋದಯಾತ್. ಓಂ ಕಾಮದೇವಾಯ ವಿದ್ಮಹೇ ಶುಭಕರ್ಮಾಯ ಧೀಮಹಿ ತನ್ನೋ ಶುಕ್ರಃ ಪ್ರಚೋದಯಾತ್. ಓಂ ಪದ್ಮಪುತ್ರಾಯ ವಿದ್ಮಹೇ ಅಮೃತೇಶಾಯ ಧೀಮಹಿ ತನ್ನೋ ಕೇತುಃ ಪ್ರಚೋದಯಾತ್. ಓಂ ವಾಚಾಸ್ಪದಾಯ ವಿದ್ಮಹೇ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಈ 4 ಮಂತ್ರ ಎಲ್ಲಿದ್ದು ನನಗೆ ಒಂದು ಧೈರ್ಯ ಒಂದು ಬರದ ಅಂದ್ರೆ 48 ಸಾರಿ ಹೇಳ್ಬೇಕು ಸರ್. ಈಗ ನಿಮ್ಮ ಸಮಸ್ಯೆ ಹೇಗಿದೆ ಸರ್? ಇಲ್ಲಿ ಬಂದ ನಂತರ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆಯಾ? ಸಮಸ್ಯೆ ಅಂದ್ರೆ ನನಗೆ ಆದ್ರೂ ತಿಳ್ಕೊಳ್ಳೋ ತಪ್ಪಿಲ್ಲ. ಅವರು ಕೋಟ್ಯಾಧೀಶ್ವರು, ಘಟಾನುಘಟಿಗಳು. ದುಡ್ಡು ಇದ್ರೆ ಜಗತ್ತು ಅವ್ರ ಹಿಂದೆ. ಹಣಬಲ ಜನಬಲ. ನನಗೆ ದೈವ ಬಲ ಮನೆಗೆ ಹೋಗಿದ್ದೀನಿ ಸರ್. ಬೆಳಿಗ್ಗೆ 3:30-4 ಗಂಟೆಗೆ ಎದ್ದೇಳ್ತೀನಿ. ಅಲ್ಲೊಂದು ಪಕ್ಕ ಕಾಲಿನ ಡೈರಿ ಐತೆ, ಆ ಕ್ಯಾನ್ಗಳಿಡೋದು, ಶಬ್ದ ಮಾಡಿಸೋದು, ಒಟ್ಟು ನಮ್ಗೆ ಡಿಸ್ಟರ್ಬೆನ್ಸ್ ಆಗೋದು. ಅಲ್ಲಾರನ್ನ ಪೋಲಿ ನನ್ನ ಮಕ್ಕಳು ಕುಂತು 1000 ಹತ್ರ ಕೇಕೆ ಹಾಕ್ಸೋದು. ನಾವು ಪೊಲೀಸು ಆದರೂ ನನಗೆ ಅದೃಷ್ಟ. ಕಂಪ್ಲೇಂಟ್ ಕೊಟ್ಟಾಯಿತು, ಎಲ್ಲ ಮಾಡ್ತಾಯಿತು. ಪೊಲೀಸಿನವರು ಪಾಪ ಆಕ್ಷನ್ ತಗೊಂಡ್ರು. ಬಟ್ ಈಗ ನನಗೆ 99% ಬಟ್ ಅವ್ರು ಮಾಡೋ ಚೇಷ್ಟೆಗಳು ಅವಾಯ್ಡ್ ಆಗಿಲ್ಲ. ಈಗಲೂ ಮಾಟ ಮಾತ್ರ ಮಾಡಿಸ್ತಾರೆ. ಈಗಲೂ ಯಾರಿಗನ್ನ ಜನಗಳು ಏನನ್ನ ನಮ್ಮ ಬಗ್ಗೆ ಸುಮ್ಮನೆ ಕೆಟ್ಟದಾಗ ಅಪಪ್ರಚಾರ ಮಾಡಿಸ್ತಾರೆ ಬೇರೆಯವ್ರ ಮುಖಾಂತರವಾಗಿ. ಯಾರು ಬೇಕಾದ್ರೂ ದುಡ್ಡು ಕೊಟ್ಟು ಕೊಂಡ್ಕೊಂತಾರೆ. ಈಗ ದುಡ್ಡಿದ್ರೆ ಅವ್ರ ಹತ್ರ ಒಂದು ಸಣ್ಣ ದುಡ್ಡು ಹಣ
ಈಗ ನಾನು 1978ನಲ್ಲಿ ನಾನು BA ಗ್ರಾಜುಯೇಟ್ಸ್. ಈಗ ನಿಮ್ಮ ಸಮಸ್ಯೆ ಇದೆ, ಈಗ ಇಲ್ಲಿ ಬಂದ ನಂತರ ಎಲ್ಲ ಪರಿಹಾರ ಆಗ್ತಿದೆಯಾ? ಹೋಗಿರೋ ಪುನರ್ಜನ್ಮ ಸಿಕ್ಕಿದೆ ಸ್ವಾಮಿ ಈ ಗುರುಗಳ ಮುಖಾಂತರ. ಓಕೆ, ಈ ಕ್ಷೇತ್ರದ ಬಗ್ಗೆ ಹೇಳಿ ಮತ್ತೆ. ಈ ಕ್ಷೇತ್ರದ ಬಗ್ಗೆ ಅದೇ ನರ್ಮದಾ ನದಿಯಲ್ಲಿ ಸ್ವಾಮಿ ವಿಗ್ರಹ ಸಿಕ್ಕಿತ್ತು ಅನ್ಸುತ್ತೆ. ಅದು ಸ್ವಾಮಿಗಳ ಸ್ನೇಹಿತರು ನೀವು ಇದನ್ನು ತಗೊಂಡು ಒಂದು ಶಿವ ಹೋಲಿಕೆ ಬರುತ್ತೆ, ಶಿವಾಲಯ ಮಾಡಿ ಅಂತ ಹೇಳಿದ್ಮೇಲೆ ನಾವಿಲ್ಲಿ ಬಂದು ಅದು ಸಿದ್ಧಿನೂ ಯಾವುದೋ ಒಂದು ಬರೆಸಿದ್ರು ಈ ಪೂಜೆ ಕುಷ್ಮಾಂಡ ದೇವಿ ಅದು ಮಾಡಿದಾಗಳಿದ್ದಂತೂ ಅದನ್ನು ಹಚ್ಚಿಬಿಟ್ರೆ ದೀಪ ತಗ್ಗ ಹುಡುಗರು ಈಗ ನಮ್ಮ ಬುದ್ಧ ಯಾವ ಥರ ಕುದೀತದೋ ಆ ಥರ ಕುದೀತು ಸ್ವಾಮಿ. ಅವ್ರ ಮಾಟ ಮಂತ್ರ ಅಲ್ಲೇ ಮಾಡಿಸಿರೋದೆಲ್ಲ ನಿರ್ನಾಮ. ನನಗೆ ಪುನರ್ಜನ್ಮ ಕೊಟ್ಟ ಪುನರ್ಜನ್ಮ. ಓಕೆ ಸರ್, ಕೊನೆಯದಾಗಿ ಬರುವಂಥ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಅದೊಂದು ಸಿಂಪಲ್ ಆಗಿ ಹೇಳ್ಬೇಕು. ಆಡಿಯನ್ಸ್ ಅಂದರೆ ಜನಗಳಿಗೆ ಏನೇ ಕಷ್ಟ ಕಾರ್ಪಣ್ಯ ಮಾಟ ಮಂತ್ರ ಯಾವುದೇ ಇರಲಿ ಅದನ್ನು ನನಗೆ ಇಲ್ಲಿ ಬರೋಕ್ಕೆ ಕಾರಣ ಮಾಟ ಮಂತ್ರಕ್ಕೂ ಒಳ್ಳೆಯ ಸಜೆಷನ್ ಕೊಡ್ತಾರೆ ಗುರುಗಳು. ಸುಮಾರು ಒಂದು 80% ಅದು ಅವಾಯ್ಡ್ ಆಗುತ್ತೆ ಅಂತ ಹೇಳಿದರು. ಜನಗಳಿಗೆ ಯಾರೇ ತೊಂದರೆ ಇದ್ದರೂ ಅವರು ಸಹ ನನ್ನ ರೀತಿ ನಾನಂತಲ್ಲ ಬಂದು ಅವ್ರದ್ದು ಮಾಟ ಮಂತ್ರ ಕಷ್ಟ ಸುಖ ಮದುವೆ ಅವ್ರದ್ದು ಏನೇ ವ್ಯಾವಹಾರಿಕವಾಗಿ ಏನೇ ಅವರಿಗೆ ತೊಂದರೆ ಇದ್ದರೂ ಕೂಡ ದೇವ್ರ ಮರೆ ಸ್ವಾಮಿಯವ್ರ ಮರೆ ಹೋದರೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗುತ್ತೆ ಸರ್.